ಹೊಸ ಭಾವನಾತ್ಮಕ ಕಥೆಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನ ಬೊಗಸೆ ಪ್ರೀತಿಗೆ ಅವಳ ಮನ ಕರಗಲಿಲ್ಲ ಏಕೆ? ಇದು ಒನ್ ಸೈಡ್ ಲವ್ ಸ್ಟೋರಿ. ಅವನು ಪ್ರೀತಿ ಹುಟ್ಟಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಪ್ರೇಮ ನಿವೇದನೆ ಮಾಡಿದ್ದ. ಅವಳು ಒಪ್ಕೊಂಡಿದ್ದಿಲ್ಲ. ಆದರೂ ಒಂದಿಷ್ಟು ದಿನ ಎಲ್ಲ ಚೆನ್ನಾಗಿತ್ತು. ಭರವಸೆ ಇಲ್ಲದ ಅವನ ಬದುಕಲ್ಲಿ ಅವಳು ಆಶಾಕಿರಣವೇ ಆದ್ಲು. ಅವನ ವೈಟ್ ಆ್ಯಂಡ್ ಬ್ಲ್ಯಾಕ್ ಜೀವನಕ್ಕೆ ಅವಳೇ ಕಾಮನ ಬಿಲ್ಲು ಆದ್ಲು. ಹಾಯ್, ನಮಸ್ಕಾರ. ಇವತ್ತು ವ್ಯಾಲೆಂಟೈನ್ಸ್ ಡೇ, ಪ್ರೀತಿಗೆ ಹೊಸ ರೂಪ ಕೊಡೋ ದಿನ. ಆದರೆ ಇವತ್ತು ನಾನು ನಿಮಗೆ ಒಂದು ಕತೆ ಹೇಳ್ತೀನಿ. ಅದು ಒನ್ ಸೈಡ್ ಪ್ರೀತಿಯ ಕತೆ. ನಂದಲ್ಲ, ಆದರೆ ನಾನು ಬಹಳ ಹತ್ತಿರದಿಂದ ನೋಡಿದ ಹುಡುಗನದ್ದು. ಅವನು ಟ್ಯಾಲೆಂಟೆಡ್, ಕ್ರಿಯೇಟಿವ್ ಹುಡುಗ. ಆ ಹುಡುಗನ ಒನ್ ಸೈಡ್ ಲವ್ ಸ್ಟೋರಿಯೇ ಇದು. ಹೌದು, ಅವನಿಗೆ ಅವಳೆಂದರೆ ಪಂಚಪ್ರಾಣ. ಆದರೆ ಅವಳಿಗೆ ಅವನು ಏನೂ ಅಲ್ಲ. ಅವನು ಮೌನಿ, ಅವಳು ಪಟಾಕಿ. ಹವ್ಯಾಸದಲ್ಲಿ ಇಬ್ಬರಿಗೂ ಹಲವು ವೈರುಧ್ಯ. ಆದರೂ ಅವಳೆಂದರೆ ಅವನಿಗೆ ಚೈತನ್ಯ, ಉತ್ಸಾಹ, ಬಲ ಎಲ್ಲ ಆಗಿದ್ಲು. ಅವನ ಎದೆ ಬಡಿತ, ಅವನ ಉಸಿರಿನ ಏರಿಳಿತ ಅವಳಾಗಿದ್ಲು. ಅವಳ ಜೊತೆಯಲ್ಲಿದ್ದರೆ ಸಾಕು, ಇಡೀ ಜಗತ್ತು ಗೆಲ್ಲುವ ಹುಮ್ಮಸ್ಸು ಅವನಲ್ಲಿ ಕಾಣ್ತಿತ್ತು. ಅವರಿಬ್ಬರ ಸಂಬಂಧಕ್ಕೆ ಇವಳು ಹೆಸರೇ ಇಡೋಕೆ ಇಷ್ಟಪಡಲಿಲ್ಲ. ಆದರೆ ಅವನು ಮಾತ್ರ ಪ್ರೀತಿ ಎಂಬ ಹೆಸರಿಟ್ಟು ಕನಸು ಕಾಣೋಕೆ ಪ್ರಾರಂಭಿಸಿದ್ದ. ಅಲ್ಲಿಗೆ ಅವನಿಗೆ ಎಲ್ಲನೂ ಅವಳೇ. ಅವನ ದಿನ ಪ್ರಾರಂಭ ಆಗ್ತಿದ್ದದ್ದು ಇವಳಿಂದಾನೇ. ದಿನ ಎಂಡ್ ಆಗಿದ್ದದ್ದು ಇವಳಿಂದಾನೇ. ಪ್ರತಿ ನಿಮಿಷ, ಪ್ರತಿ ಕ್ಷಣ ಅವಳದ್ದೇ ಜ್ಞಾನ. ಅವಳು ಒಂದಿನ ಫೋನ್ ಮೆಸೇಜ್ ಮಾಡಿಲ್ಲ ಅಂದರೆ ಅವನಲ್ಲಿನ ಚಡಪಡಿಕೆಯಂಥವರು ಕರುಳು ಚುರುಕ್ ಎನಿಸುತ್ತಿತ್ತು. ಅಷ್ಟರ ಮಟ್ಟಿಗೆ ಅವನು ಪ್ರೀತಿಯ ಪೂಜಾರಿ ಆಗಿದ್ದ. ಅವರದ್ದೇನೂ ಹೊಸ ಪರಿಚಯ ಅಲ್ಲ. ಕಾಲೇಜು ದಿನಗಳಲ್ಲಿ ಅವರಿಬ್ಬರು ಕ್ಲಾಸ್ಮೇಟ್ಸ್ ಮಾತ್ರ, ಫ್ರೆಂಡ್ಸ್ ಕೂಡ ಅಲ್ಲ ಅಂತೆ. ಆ ಟೈಮ್ನಲ್ಲಿ ಅವನು ಬೇರೆ ಹುಡುಗಿಯರ ಜೊತೆ ಪ್ರೀತಿ ಗೀತಿ ಅಂದ್ಕೊಂಡು ಒಂದಿಷ್ಟು ದಿನ ಮನಸ್ಸು ಹಾಳು ಮಾಡ್ಕೊಂಡಿದ್ದ. ಈ ಪ್ರೀತಿ ಗೀತಿ ಆಗಲ್ಲ, ಏನೂ ಬೇಡ ಅಂತ ಅವುಗಳಿಂದ ಹೊರಬರೋಕೆ ಅವನು ಮಾಡಿದ್ದ ಪ್ರಯತ್ನ ಮಾತ್ರ ಅವಿರತ. ಹೊರಗೆ ಬಂದು 1-2 ವರ್ಷ ಆರಾಮಾಗಿದ್ದ. ಆದರೆ ಮತ್ಯಾವತ್ತೂ ಲವ್ ಮಾಡಲ್ಲ ಅಂದ್ಕೊಂಡು ಬರಡು ಭೂಮಿ ಮಾಡ್ಕೊಂಡಿದ್ದ ಅವನ ಹೃದಯದಲ್ಲಿ ಮತ್ತೆ ಪ್ರೀತಿ ಚಿಗುರುವಂತೆ ಮಾಡಿದ್ದು ಅವಳು. ಅವಳ ತಪ್ಪೋ, ಅವನ ತಪ್ಪೋ, ಅಥವಾ ಆ ದೇವರ ತಪ್ಪೋ ಗೊತ್ತಿಲ್ಲ. ಅವನು ಪ್ರೀತಿ ಹುಟ್ಟಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಪ್ರೇಮ ನಿವೇದನೆ ಮಾಡಿದ್ದ. ಅವಳು ಒಪ್ಕೊಂಡಿದ್ದಿಲ್ಲ. ಆದರೂ ಒಂದಿಷ್ಟು ದಿನ ಎಲ್ಲ ಚೆನ್ನಾಗಿತ್ತು. ಭರವಸೆ ಇಲ್ಲದ ಅವನ ಬದುಕಲ್ಲಿ ಅವಳು ಆಶಾಕಿರಣವೇ ಆದ್ಲು. ಅವನ ವೈಟ್ ಆ್ಯಂಡ್ ಬ್ಲ್ಯಾಕ್ ಜೀವನಕ್ಕೆ ಅವಳೇ ಕಾಮನ ಬಿಲ್ಲು ಆದ್ಲು. ಅವಳಿಲ್ಲ ಅಂದರೆ ಇವನು ಜೀವಂತ ಶವವೇ ಆಗಿರ್ತಿದ್ದ. ಅಷ್ಟರ ಮಟ್ಟಿಗೆ ಅವನ ಜೀವನದ ಕಣಕಣವನ್ನು ಅವಳು ತುಂಬಿಕೊಂಡಿದ್ಲು. ಆದರೆ ಅವಳ ಸಂಬಂಧಕ್ಕೆ ಪ್ರೀತಿ ಎಂಬ ಹೆಸರು ಕೂಡ ಅವಳು ಸಿದ್ಧಳಿದ್ದಿಲ್ಲ. ಅವನು ಯಾವುದೋ ರೀತಿಯಲ್ಲಿ ಅವಳಿಗೆ ಪ್ರೇಮ ಭಿಕ್ಷೆ ಬೇಡಿದ್ದ. ಆದರೆ ಅವಳು ಯಾವುದಕ್ಕೂ ಕರಗಲೇ ಇಲ್ಲ. ಅವಳಿಗೆ ಹುಷಾರಿಲ್ಲ ಅಂದರೆ, ಅವಳಿಗೇನಾದರೂ ಆದರೆ ಅವನಲ್ಲಾಗುವ ಸಂಕಟ, ಬೇಜಾರು ನೋಡಿ ಇದೆಂಥ ಪ್ರೀತಿ ಮಾರಾಯ ಅನಿಸ್ತಿತ್ತು. ಅವನು ಅದ್ಯಾವುದೋ ಅವಳತ್ರ ಹೇಳ್ಕೊಂಡಿದ್ನೋ ಇಲ್ಲವೋ ಗೊತ್ತಿಲ್ಲ. ಅವಳಿಗೆ ಒಂಚೂರು ಹುಷಾರಿಲ್ಲ ಅಂತ ಗೊತ್ತಾದರೆ ಅವನು ಎಲ್ಲೇ ಇರಲಿ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅವಳ ಮುಂದೆ ಇರ್ತಿದ್ದ. ಅಷ್ಟರ ಮಟ್ಟಿಗೆ ಅವನ ಚಲನಶೀಲತೆ ಆಗಿದ್ಲು. ಅವಳು ಏನೇ ಕೇಳಿದ್ರೂ ಇಲ್ಲ ಅಂತಿರಲಿಲ್ಲ. ಅವಳು ಏನೇ ಕೇಳಿದ್ರೂ ಹ್ಞೂ ಅಂತಿರಲಿಲ್ಲ. ಎಲ್ಲದಕ್ಕೂ ಎಸ್ ಎಸ್ ಅಂತಿದ್ದ. ಅವನ ಉಸಿರಾಗಿದ್ದ ಅವಳೇ. ಅವನ ದೇಹದ ಕಣಕಣವನ್ನು ಸಂಪೂರ್ಣ ಆವರಿಸಿಕೊಂಡಿದ್ಲು. ಆದರೆ ಇಷ್ಟು ಪ್ರೀತಿ ಮಧ್ಯ ಜಗಳಕ್ಕೆಲ್ಲಿ ಅವಕಾಶ ಅಂದ್ಕೊಳ್ಬೇಡಿ. ಮೊದಲು ಜಗಳನೇ ಇದ್ದಿಲ್ಲ. ಆದರೆ ಬರುತ್ತಾ ಜಗಳ, ಮೌನ, ಅಳು, ಬೇಜಾರು, ಒಂಟಿತನ ಅವರಿಬ್ಬರ ನಡುವೆ ಮೆಲ್ಲಗೆ ಸ್ಥಾನ ಪಡೀತಾ ಸಾಗಿತು. ಇಬ್ಬರೂ ಒಂದೇ ಅಂತ ಇದ್ದೋರ ಮಧ್ಯೆ ಬೇಡದೇ ಇರೋ ವಿಷಯಗಳಿಗೆ ಬಿರುಕು ಬಿಟ್ಟಿತು. ಆಗ ತಿಂಗಳುಗಟ್ಟಲೆ
ಮಾತಿರದಿದ್ದಾಗ ಅವನ ಸಪ್ಪೆ ಮುಖ, ಉತ್ಸಾಹವಿಲ್ಲದ ಮನಸ್ಸು ನೋಡಿದ್ರೆ ಪ್ರೀತಿ ಕುರುಡು ಅಲ್ವಾ ಅನಿಸ್ತಿತ್ತು. ಅವನ ಮೇಲೆ ಅವಳೆಷ್ಟೋ ಬಾರಿ ತಾಳ್ಮೆ ಕಳೆದುಕೊಂಡರೂ ಏನೇನೋ ಅಂದ್ರೂ ಕೂಡ ಅವಳನ್ನು ಬಿಟ್ಟು ಅವನು ಒಂದಿಂಚು ಕದಲಲಿಲ್ಲ. ಅವಳು ಏನೇ ಆದ್ರೂ ಮದುವೆ ಆಗದೆ ಹಾಗೇ ಇದ್ರೂ ಅವನನ್ನು ಒಪ್ಕೊಳ್ಳೋಕೆ ತಯಾರಿದ್ದಿಲ್ಲ. ಆದ್ರೂ ಅವನು ಮಾತ್ರ ಸಣ್ಣ ಭರವಸೆಯೊಂದಿಗೆ ತನ್ನ ಲೈಫ್ನಲ್ಲೂ ಅದ್ಭುತ ಪವಾಡ ನಡೆಯುತ್ತೇನೋ ಅಂತ ಕಾಯ್ತಾನೇ ಇದ್ದ. ಯಾಕಂದ್ರೆ ಅವಳೇ ಅವನ ಐಡೆಂಟಿಟಿ. ಅವನ ಪ್ರತಿ ಹೆಜ್ಜೆಯಲ್ಲೂ ಇರ್ತಿದ್ಲು ಅವಳೇ. ಅವನ ಪ್ರತಿ ಕ್ಷಣದಲ್ಲೂ ಜಾಗ ಪಡೆದಿದ್ದು ಅವಳೊಬ್ಬಳೇ. ಅವನ ದಿಕ್ಕೇ ಇಲ್ಲದ ಪ್ರೀತಿ ನೋಡಿ ಅವನ ಸಹೋದ್ಯೋಗಿಯೊಬ್ಬರು, ನಾನು ಅವಳ ಜಾಗದಲ್ಲಿ ಇದ್ದಿದ್ದರೆ ಒಪ್ಕೊಂಡು ಬಿಡ್ತಿದ್ದೆ ಅಂತ ಹೇಳಿದ್ದು ಉಂಟು. ಅವನ ಪ್ರೀತಿ ನೋಡಿದ ನಾನು ಕೂಡ ದೇವರಲ್ಲಿ ಅದೆಷ್ಟೋ ಸಲ ಬೇಡ್ಕೊಂಡಿದ್ದೀನಿ, ಇವರಿಬ್ಬರನ್ನು ಯಾವತ್ತೂ ದೂರ ಮಾಡಬೇಡಪ್ಪ ಅಂತ. ಆದ್ರೆ ಅವನ ಪ್ರೀತಿ ತುಂಬಿದ ಸ್ನೇಹ ಅವಳಿಗೆ ಬೇಡವಾಗಿತ್ತು. ಕಾಲಕ್ರಮೇಣ ಅವನನ್ನು ಅವಳು ದೂರ ಮಾಡ್ತಾನೇ ಹೋದ್ಲು. ದಿನಕ್ಕೆ 10 ರಿಂದ 15 ಸಲ ಬರೋ ಫೋನ್ ಕಾಲ್ ಒಂದಕ್ಕೆ ಇಳಿತು. ಒಂದೊಂದು ದಿನ ಅದು ಕೂಡ ಬರದೇ ಹೋಯ್ತು. ಮೆಸೇಜ್ ಕೂಡ ಎಷ್ಟೋ ದಿನ ಅನ್ರೀಡ್ ಆಗಿರ್ತಿತ್ತು. ಆ ಸಮಯದಲ್ಲಿ ಅವನನ್ನು ನೋಡಿದ ನನಗೆ ಮಾತ್ರ ಅನಿಸ್ತಿದ್ದದ್ದು, ದೇವರು ಎಷ್ಟು ಕ್ರೂರಿ, ಎಲ್ಲನೂ ಕೊಟ್ಟಾಗೆ ಮಾಡಿ ಆಸೆ ತೋರಿಸಿ ಯಾಕೆ ವಾಪಸ್ ತಗೋತಾನೆ ಅಂತ. ಅವನ ಜೀವನದಲ್ಲಿ ಬರೀ ಸೋಲುಗಳನ್ನೇ ನೋಡಿದವನು, ಇದುವರೆಗೂ ಗೆಲುವನ್ನೇ ಕಂಡಿಲ್ಲ. ಪ್ರೀತಿಯ ವಿಷಯದಲ್ಲೂ ಸೋತಾಗ ಎಷ್ಟೋ ಬಾರಿ ಆತ್ಮಹತ್ಯೆ ಯೋಚನೆ ಕೂಡ ಅವನು ಮಾಡಿದ್ದು ನಿಜ. ಆದರೆ ಅವಳ ಮುಖ ಇವನ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿಸುತ್ತಿತ್ತು. ಅವಳನ್ನು ಪ್ರತಿಯೊಂದರಲ್ಲೂ, ಪ್ರತಿ ವಿಷಯದಲ್ಲೂ, ಪ್ರತಿ ವಸ್ತುವಲ್ಲೂ ಅವನು ಹುಡುಕ್ತಾನೇ ಇದ್ದಾನೆ. ಅವಳ ಜೊತೆ ಅವನಿಗೆ ಎಷ್ಟೇ ಮಾತನಾಡಬೇಕು ಅನಿಸಿದ್ರೂ ಅವಳು ಹೇಳಿದ್ಲು ಅಂತ ಒಂದೇ ಕಾರಣಕ್ಕೆ ಅವನು ಕಾಲ್ ಮಾಡ್ತಾನೇ ಇದ್ದಿಲ್ಲ. ತನ್ನಿಂದ ಅವಳಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಕಾಲ್, ಮೆಸೇಜ್ ಮಾಡೋದನ್ನೇ ಬಿಟ್ಟ. ಅವನ ಎಷ್ಟೋ ಭಾವನೆಯನ್ನು ಅಳುವಿನಲ್ಲೇ ಬಂದಿಯಾಗಿಸಿದ್ದ. ಅವನ ಎಷ್ಟೋ ನಿದ್ದೆಯಿರದ ರಾತ್ರಿಗಳಿಗೆ, ನೀರು ತುಂಬಿದ ಕಣ್ಣುಗಳಿಗೆ ಅವಳು ಕಾರಣ ಆಗಿದ್ಲು. ಯಾರ ಜೀವನದಲ್ಲೂ ಕಪ್ಪು ಚುಕ್ಕೆ ಆಗಬಾರದು ಅಂತ ತನ್ನ ಪಾಡಿಗೆ ತಾನಿದ್ದ. ಆದರೆ ಪ್ರೀತಿ ತೋರಿಸೋದ್ರಲ್ಲಿ ಕಡಿಮೆಯೇನೂ ಮಾಡಿದ್ದಿಲ್ಲ. ಅವಳಿಗೋಸ್ಕರ ಕಾಯೋದು ಬಿಟ್ಟಿಲ್ಲ. ಯಾವತ್ತೋ ಒಂದ್ಸಲ ನಾನು ಕೇಳಿದ್ದೆ, ಅವಳು ಸಿಗಲ್ಲ ಅಂದ್ಮೇಲೆ ಇಷ್ಟೊಂದು ಪ್ರೀತಿ ಏಕೆ ಅಂತ. ಅದಕ್ಕೆ ಅವನ ಉತ್ತರ ಮಾತ್ರ ಹೀಗಿತ್ತು, ಇನ್ನೊಬ್ಬರ ಪ್ರೀತಿಸ್ತಾರೆ ಅಂತ ನಮ್ಮಲ್ಲಿ ಪ್ರೀತಿ ಹುಟ್ಟಲ್ಲ. ಪ್ರೀತಿ ತನ್ನಿಂದ ತಾನೇ ಹುಟ್ಟೋ ಪವಿತ್ರ ಭಾವ. ಅವಳು ಪ್ರೀತಿಸಲ್ಲ ಅಂದ್ರೂ ನಾನು ಪ್ರೀತಿಸ್ತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರಬೇಕು. ಅದು ನನ್ನ ಜೊತೆ ಆಗಿರಲಿ, ಯಾರ ಜೊತೆನಾದ್ರೂ ಆಗಿರಲಿ, ಖುಷಿಯಾಗಿ ಚೆನ್ನಾಗಿರ್ಬೇಕು. ಇಷ್ಟಪಟ್ಟವರು ಖುಷಿಯಾಗಿದ್ರೆ ಪ್ರೀತಿಸುವವರಿಗೆ ಅದಕ್ಕಿಂತ ಹೆಚ್ಚೇನು ಬೇಕು ಹೇಳಿ. ಅಂದಿದ್ದ ಆ ಮಾತುಗಳಲ್ಲಿ ಅವನ ನಿಸ್ವಾರ್ಥ ಭಾವ ಸ್ಪಷ್ಟವಾಗಿತ್ತು. ಆದರೆ ಅವಳು ಮಾತ್ರ ಇವನನ್ನು ದೂರ ಮಾಡ್ತಾನೇ ಹೋದ್ಲು. ಮೊದಲೇ ಮೌನಿಯಾಗಿದ್ದ ಅವನು ಮತ್ತಷ್ಟು ಮೌನವಾದ. ಅವಳು ಮುಂದೆ ಅವನ ಜೊತೆ ಇರಲ್ಲ ಅಂತ ಗೊತ್ತಾಗಿ ಅವನ ಜೀವವನ್ನೇ ಉಸಿರುಗಟ್ಟಿಸಿತ್ತು. ಆದರೆ ಅವನು ಮಾತ್ರ ಅವಳ ಪ್ರೀತಿ ಬರುವಿಕೆಗಾಗಿ ಕಾಯ್ತಾನೇ ಇದ್ದ. ಪರಿಸ್ಥಿತಿ ಅರ್ಥ ಮಾಡ್ಕೊತೀನಿ ಅಂತಿದ್ದವನು ಪರಿಸ್ಥಿತಿಯಿಂದ ಹೊರಬರೋಕೆ ಆಗದೆ ದಿನವೂ ಸಾಯ್ತಾನೇ ಇದ್ದ. ಅದಕ್ಕೆ ಇಂಗ್ಲಿಷ್ನಲ್ಲಿ ಈಸ್ ಇಟ್ ವೇ ಟು ಡೈ, ಲವ್ ಸಮ್ಒನ್ ಹೂ ಡಸಂಟ್ ಲವ್ ಯು ಬ್ಯಾಕ್, ಯು ಆಲ್ ಡೈ ಎವ್ರಿ ಡೇ ಅಂತ ಒಂದು ಮಾತನ್ನು ಯಾರೋ ಹೇಳಿದ್ದಾರೆ. ಆ ಹೇಳಿಕೆ ಅವನ ಸದ್ಯದ ಪರಿಸ್ಥಿತಿಗೆ ಸೂಕ್ತವಾಗೋದಂತೂ ನಿಜ. ಅವನಲ್ಲಿ ಅವಳಿಲ್ಲದೆ ಜೀವನೋತ್ಸಾಹವೇ ಇಲ್ಲದಂತಾಗಿದೆ. ಅವನ ಜೀವಕ್ಕೆ ಜೀವ ತುಂಬಿದ ಅವಳಿಲ್ಲದೆ ಅವನಿಗೆ ಐಡೆಂಟಿಟಿನೇ ಇಲ್ಲದಂತಾಗಿದೆ. ಅವಳ ಪ್ರೀತಿಗಾಗಿ ಈಗಲೂ ಕಾಯ್ತಾ ಇದ್ದಾನೆ. ಅವನ ಪ್ರೀತಿ ಸಕ್ಸಸ್ಗೂ ಆಗೋ ಯಾವುದೇ ಸುಳಿವು ಕೂಡ ನಂಗೆ ಕಾಣ್ತಿಲ್ಲ. ಬಟ್ ಅವನು ಈಗಲೂ ಮಿರಾಕಲ್ಗೆ ಕಾಯ್ತಿರೋದು ನೋಡಿದ್ರೆ ಅವಳ ಮೇಲಿಟ್ಟಿರುವ ಪ್ರೀತಿ ಮೇಲಿನ ನಂಬಿಕೆ ಎಷ್ಟೊಂದು ಅನಿಸುತ್ತೆ.
ಅವನಿಗೆ ಅವಳು ಸಿಗ್ತಾಳೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವಳು ಸಿಕ್ಕಿಲ್ಲ ಅಂದರೆ ಇವನು ಹೇಗಿರ್ತಾನೆ ಅಂತ ಊಹಿಸಿಕೊಳ್ಳೋದೇ ಕಷ್ಟ. ಅವನ ಉಸಿರನ್ನು ಕಳೆದುಕೊಂಡು ಇವನು ಉಸಿರಾಡ್ತಾನೆ ಅನ್ನೋದೇ ನಂಗೆ ಕಾಡ್ತಿರೋ ಭಯ. ಏನೇ ಆಗಲಿ ಅವರಿಬ್ಬರಿಗೂ ಒಳ್ಳೆಯದೇ ಆಗಲಿ.